ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲಾಕತ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರ್ತಾರೆ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು ಅಂಥವ್ರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅನ್ನೋ ಆಪ್ಷನ್ಸನ್ನು ಕ್ಲಿಕ್ ಮಾಡಿದರೆ ನಾವು ಬಿಡ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರ್ತೈತೆ. ನೀವು ನೋಡಿ ನಮ್ಗೆ ಸಪೋರ್ಟ್ ಮಾಡ್ಬೋದು. ಇವತ್ತು ನೋಡ್ಲಾಕತ್ತೀರಲ್ಲ, ಇವತ್ತು ಒಂದು ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ಡಿಸೈನನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ಒಂದು ವೇಸ್ಟ್ ಬಟ್ಟೆ ಮೇಲೆ ಇವಾಗ ನಾನು ವರ್ಕನ್ನು ಹಾಕ್ಲಾಕತ್ತೀನಿ. ಇವಾಗೇನೈತಲ್ಲ, ರೆಡಿ ಒಂದು ವೇಸ್ಟ್ ಬ್ಲೌಸ್ ಇತ್ತಲ್ಲ, ಹೀಗಾಗಿ ಆ ಬ್ಲೌಸ್ ಮೇಲೆ ಮೊದಲಿಗೆ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ, ಆಮೇಲೆ ಇನ್ನೊಂದು ಕಸ್ಟಮರ್ ಬ್ಲೌಸ್, ಇನ್ನು ಫಸ್ಟ್ ಒಂದು ಕಸ್ಟಮರ್ ಬ್ಲೌಸ್ಗೆ ವರ್ಕ್ ಹಾಕಿಕೊಟ್ಟರಿ, ಇನ್ನೊಂದು ಕಸ್ಟಮರ್ ಬ್ಲೌಸ್ ಬಂದೈತಿ. ಸೊ ಆ ಒಂದು ಬಟ್ಟೆ ಮೇಲೆ ಹಾಕೋಕ್ಕಿಂತ ಮುಂಚೆನೇ ಒಂದು ವೇಸ್ಟ್ ಬಟ್ಟೆ ಮೇಲೆ ಕರ್ವ್ ಶೇಪಲ್ ಆಗಿರ್ಬೋದು, ಸ್ಟ್ರೈಟ್ ಲೈನ್ ಆಗಿರ್ಬೋದು ಇನ್ನೊಂದು ಸರ್ತಿ. ಯಾಕಂತಂದರೆ ಇವಾಗ ಒಂದು 8 ದಿನ ಆಯಿತು ಎಂಬ್ರಾಯ್ಡ್ರಿ ನಾನು ಮಾಡಿರಲಿಲ್ಲ, ಸ್ಟಿಚಿಂಗು ಇಲ್ಲ, ಎಂಬ್ರಾಯ್ಡ್ರಿ ಪ್ರಾಕ್ಟೀಸು ಇಲ್ಲ, ಏನು ಮಾಡಿರಲಿಲ್ಲ. ಹೀಗಾಗಿ ಎಲ್ಲಾದರೂ ಮಿಸ್ಟೇಕ್ ಆಗುತ್ತೆ ಅಂಥೇಳಿ ಮೊದಲಿಗೆ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ. ಹಾಗೆ ನೀವು ಯಾರೆಲ್ಲ ಪಿಕೋ ಮಷಿನ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಕತ್ರೆ ಖಂಡಿತವಾಗ್ಲೂ ನೀವು ಮಾಡ್ಬೋದು. ತುಂಬ ನೀಟಾಗಂತೂ ಬರ್ತೈತಿ. ಇಲ್ಲ ರಾಲ್ಸನ್ ಮಷಿನ್ ತೊಗೊಂಡು ಬರ್ತೀನಿ ಅಂತಂದರೆ ತರ್ಬೋದು. ಯಾಕಂತಂದ್ರೆ ಇವಾಗ ಪಿಕೋ ಮಷಿನ್ ಪಿಕೋ ಮಷಿನ್ಗೆ ಮತ್ತು ಒಮ್ಮೆ ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡ್ಲಾಕತ್ರಿ ಅಂತಂದ್ರೆ ಬೇಗ ಸೆಟ್ ಆಗಂಗಿಲ್ಲ. ಸೆಪ್ರೇಟಾಗಿ ನೀವು ಟೈಲರಿಂಗ್ ಮಾಡ್ಲಾಕತ್ತೀರಿ, ಕಸ್ಟಮರ್ಸ್ ಅದಾರು ಅಂತಂದ್ರೆ ನೀವೇನೈತೆಲ್ಲ ಸೆಪ್ರೇಟಾಗಿ ರಾಲ್ಸನ್ ಮಷಿನ್ನ ತೊಗೋಬಹುದು. ಯಾಕಂತಂದರೆ ಇವಾಗ ಇದನ್ನು ಪಿಕೋ ಮಷಿನ್ನ ಎಂಬ್ರಾಯ್ಡ್ರಿ ಸೆಟ್ ಮಾಡಿದ್ವಿ ಅಂತಂದ್ರೆ ಆಮೇಲೆ ಮತ್ತು ಪಿಕೋ ಫಾಲ್ ಮಾಡ್ಲಿಕ್ಕಂತೂ ಒಂದು ಮಷಿನ್ ಬೇಕೇ ಬೇಕಾಗಿರ್ತೈತಿ. ಹೀಗಾಗಿ ನೀವು ಪ್ರಾಕ್ಟೀಸ್ ಮಾಡೋವರೆಗೂ ಏನೈತಲ್ಲ ಈ ಮಷಿನ್ ಮೇಲೆ ಸ್ವಲ್ಪ ಕನ್ವರ್ಟ್ ಮಾಡಿ ಪ್ರಾಕ್ಟೀಸ್ ಆದ ನಂತರ ನೀವು ಮಷಿನ್ನ ನೀವು ತೊಗೊಂಡು ಬರ್ಬೋದು. ಇವಾಗ ಹಳ್ಳಿ ಒಳಗೆ ಏನೈತಲ್ಲ ದೊಡ್ಡ ದೊಡ್ಡ ಮಷಿನ್ನ ತೊಗೊಂಡು ಬರ್ಲಿಕ್ಕಾಗ್ತಿರಂಗಿಲ್ಲ. ಟೈಲರ್ಸ್ ಇರ್ತಾರೆ, ಅವ್ರನ್ನ ಕೇಳ್ತಿರ್ತಾರೆ ಕಸ್ಟಮರ್, ನೀವು ವರ್ಕ್ ಹಾಕಿ ಕೊಡ್ತೀರೇನ್ರಿ ಅಂತ ಕೇಳ್ತಿರ್ತಾರೆ. ಹೀಗಾಗಿ ಈ ರೀತಿಯಾಗಿ ನೀವು ವರ್ಕ್ ಮಾಡ್ಲಿಕ್ಕಾಗ್ತದೆ ಅಂದರೆ ಸಿಂಪಲ್ಲಾಗಿ ಚಿಕ್ಕ ಪುಟ್ಟ ಒಂದು ಡಿಸೈನ್ಸ್ನ ಮಾಡಿ ನೀವು ಟೈಲರಿಂಗ್ ಜೊತೆಗೆ ನೀವು ಈ ಎಂಬ್ರಾಯ್ಡ್ರಿದು ಅರ್ನಿಂಗನ್ನು ಮಾಡ್ಬೋದು. ಹಾಗೆ ಇವಾಗ ಜರಿ ಥ್ರೆಡ್ಡಲ್ಲಿ ಒಂದು ಸ್ಟ್ರೇಟ್ ಲೈನನ್ನು ನಾನು 2.5 ನಂಬರಲ್ಲಿ ಇಟ್ಟು ಒಂದು ಔಟ್ಲೈನನ್ನು ಕೊಟ್ಟು, ಇನ್ನು ಕರ್ವ್ ಶೇಪಲ್ಲಿ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ ನಾನು ಏನೈತಲ್ಲ ಕಸ್ಟಮರ್ ಬ್ಲೌಸ್ ಅಂತೂ ಕೊಡು ಇರ್ತಾವ, ಆಮೇಲೆ ಮನೆ ಕೆಲಸ ಹೀಗೆ ಏನಿರ್ತದಲ್ಲ ಎಂಬ್ರಾಯ್ಡ್ರಿಗೆ ಅಂತ ಹೇಳಿ ನನಗೆ ಟೈಮಿಂಗ್ ಜಾಸ್ತಿ ಕೊಡ್ಲಿಕ್ಕೆ ಆಗಂಗಿಲ್ಲ. ಯಾವುದಾದ್ರೂ ಒಂದು ಡಿಸೈನ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಹಾಗೆ ಇವಾಗೂ ಏನೈತಲ್ಲ ನೋಡ್ಲಾಕತ್ತಿರಲ್ಲ, ಯಾವುದೇ ಟ್ರೇಸ್ ಮಾಡಿರಲಿಲ್ಲ. ಈ ರೀತಿಯಾಗಿ ಒಂದು ರಫ್ ಸ್ಟಿಚ್ನ ಹಾಕಬೇಕು, ಆಮೇಲೆ ಒಂದು ಡ್ರಾ ಮಾಡಿಕೊಂಡು ಆಮೇಲೆ ಆ ಡಿಸೈನ್ನ ಮಾಡಬೇಕಂತ ಈ ರೀತಿಯಾಗಿ ಅವರು ಕೇಳಿದರು ಕಸ್ಟಮರ್ಸು. ಈ ರೀತಿಯಾಗಿ ನಮ್ಗೆ ವರ್ಕ್ ಬೇಕು, ಆಮೇಲೆ ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡಿ ವರ್ಕ್ ಮಾಡಿರಿ ಅಂತ ಹೇಳಿದರು. ನಾನು ಇನ್ನುವರೆಗೂ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿರಲಿಲ್ಲ. ನಾ ಏನು ಕಲಿಲಾಕತ್ತನಲ್ಲ ಈ ಒಂದು ಕಲಿಕೆನ ನಿಮ್ಮ ಜೊತೆ ಕಲಿಸ್ತಾ ನಾ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಲ್ಲ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಿರ್ತೀನಿ. ಹಾಗೆ ಏನೈತೆಲ್ಲ ನೋಡಬೇಕು. ಇನ್ನು ಕಸ್ಟಮರ್ಸು ರೆಗ್ಯುಲರಾಗಿ ವರ್ಕ್ ಹಾಕ್ಲಾಕ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಈ ಮಷಿನ್ ಏನೈತಲ್ಲ ಪಿಕೋಕ್ಕೆ ಅದನ್ನ ಕನ್ವರ್ಟ್ ಮಾಡಿಬಿಟ್ಟು ಸಪ್ರೇಟಾಗಿ ರಾಲ್ಸನ್ ಮಷಿನ್ನ ತರಬೇಕಂಥೇಳಿ ಐತೆ. ಯಾಕಂತಂದ್ರೆ ಸ್ವಲ್ಪ ಒಂದು ಕಮ್ಮಿ ಬಜೆಟ್ ಒಳಗೆ ಏನೈತಲ್ಲ ನಮ್ಗೆ ಒಂದು ಹಳ್ಳಿ ಒಳಗೆ ಏನೈತಲ್ಲ ನಾವು ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ಕಮ್ಮಿ ಬಜೆಟ್ ಒಳಗೆ ನಾವು ವರ್ಕ್ ಮಷಿನ್ನ ತೊಗೊಂಡು ಬಂದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಇವಾಗ ಲಕ್ಷಗಟ್ಟಲೆ ನಾವು ಬಂಡವಾಳ ಹಾಕಿ ಅದರಿಂದ ಇನ್ಕಮ್ ಎಷ್ಟು ಬರುತ್ತೋ ಅಂಥೇಳಿ ಕನ್ಫ್ಯೂಷನ್ ಮಾಡೋಕ್ಕಿಂತನೂ ಈ ರೀತಿಯಾಗಿ ನಾವು ವರ್ಕ್ ಮಾಡಬೇಕು. ನಾನು ಡೈರೆಕ್ಟಾಗಿ ರಾಲ್ಸನ್ ಮಷಿನ್ನ ತೊಗೊಂಡು ಬಂದ್ವಿ ಅಂತಂದ್ರೆ ಆಲ್ಮೋಸ್ಟ್ ಅದಕ್ಕೂ ನಾನು ರೇಟ್ ಕೇಳಿದಾಗ 16,000 to 17,000ವರೆಗೂ ಹೇಳಿದರು. ಅಷ್ಟು ಇನ್ವೆಸ್ಟ್ ಮಾಡಿ ನನಗೆ ವರ್ಕ್ ಬರುತ್ತೋ ಇಲ್ಲೋ, ಫಿನಿಶಿಂಗ್ ನೀಟ್ ಬರುತ್ತೋ ಇಲ್ಲೋ ಅನ್ನೋ ಕನ್ಫ್ಯೂಷನಲ್ಲಿ ನಾನು ಮೊದಲಿಗೆ ನೋಡಬೇಕು ಅಂಥೇಳಿ ಪಿಕೋ ಮಷಿನ್ಗೆ ಇದನ್ನ ಕನ್ವರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಲಾಕತ್ತಾನೆ. ನೋಡ್ತಾ ಇರ್ಬೋದು ವರ್ಕ್ ಅಂತೂ ನೀಟ್ ಬರ್ಲಾಕತ್ತೈತಿ. ಅಂದ್ರೆ ಒಂದು ಕುಣಿಸಿರ್ತಕ್ಕಂಥ ಮೋಟರ್ಗೂ ಮತ್ತು ಈ ಒಂದು ಮೋಟರ್ಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ. ನೀವು ಖಂಡಿತವಾಗ್ಲೂ ವರ್ಕ್ ಮಾಡಬೇಕು ಅಂಥೇಳಿ ಇಂಟ್ರೆಸ್ಟ್ ಇರೋರು ನನಗೆ ಒಬ್ಬರು ಕಮೆಂಟ್ ಮಾಡಿದರು, ನಾವು ಈ ರೀತಿಯಾಗಿ ವರ್ಕ್ ಮಾಡಬೇಕು, ಪಿಕೋ ಮಷಿನ್ ಮೇಲೆ ಹೆಂಗೆ ಸೆಟ್ ಮಾಡೋದು ಅಂತೇಳಿ. ಮೆಕ್ಯಾನಿಕ್ ಹತ್ರ ಹೋಗಿ ನೀವೇನು ಈ ಒಂದು ಟೈಲರಿಂಗ್ ಮಷಿನ್ ಏನು ಕೊಡ್ತಿರ್ತಾರಲ್ಲ ಆ ಮಷಿನ್ ಹತ್ರ ಹೋದ್ರಿ ಅಂತಂದ್ರೆ ಅವರು ಬ್ರೇಕ್ ಬ್ಯಾಲೆನ್ಸು ಈ ರೀತಿಯಾಗಿ ಒಂದು ಸ್ವಲ್ಪ ಒಂದು ಸೆಟ್ಟಿಂಗ್ ಮಾಡೋದಿರ್ತೈತಿ, ಅದನ್ನೆಲ್ಲ ಮಾಡಿಬಿಟ್ಟು ಅವ್ರು ಕೊಡ್ತಾರೆ. ನಾನು ಕೂಡ ಎಲ್ಲ ಸೆಟ್ಟಿಂಗ್ ಮಾಡಿಸ್ಕೊಂಡು ಬಂದಿರೋದು. ಇವಾಗ ನೋಡ್ಲಾಕತ್ತರ ಎಷ್ಟೊಂದು ದಿನ ಆಯಿತು ನಾನು ಪ್ರಾಕ್ಟೀಸ್ ಮಾಡ್ತಾ ಇದೇನು ಬರುತ್ತೋ ಇಲ್ಲೋ ಅಂತ ಕನ್ಫ್ಯೂಷನ್ ಒಳಗೆ ಫೈನಲ್ ಆಗಿ ನೋಡ್ಲಾಕತ್ತಿರಲ್ಲ ಒಬ್ಬರು ಕಸ್ಟಮರ್
ಬ್ಲೌಸ್ ಕೂಡ ವರ್ಕ್ ಮಾಡಿದ್ನಿ. ನನ್ನ ಬ್ಲೌಸ್ ಒಂದು ಇಲ್ಲ ಅಂತಂದ್ರೆ ಒಂದು 3 ಬ್ಲೌಸು ವರ್ಕ್ ಮಾಡೀನಿ. ಆಮೇಲೆ ಹಳೆ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡೋದ್ರ ಲೆಕ್ಕನೇ ಇಲ್ಲ. ಅದನ್ನು ಸೇಪ್ ಬರೋವರೆಗೂ ರೌಂಡ್ ಶೇಪ್ ಆಗಿರ್ಬೋದು, ಕರ್ವ್ ಶೇಪ್ ಆಗಿರ್ಬೋದು, ಯಾವ್ಯಾವ ನಮಗೆ ಆ ಡಿಸೈನ್ಗೆ ಏನೇನು ಹೆಲ್ಪ್ ಆಗ್ತಾವಲ್ಲ ಡಿಸೈನ್ಸ್ನೆಲ್ಲನೂ ವರ್ಕ್ ಮಾಡ್ತಾ ಕ್ರಮೇಣವಾಗಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನೀಟಾಗಿ ವರ್ಕ್ ಬರ್ತೈತಿ. ಮತ್ತು ನಾವು ಇವಾಗ ದೊಡ್ಡ ಮಷಿನ್ನ ತೊಗೊಂಡು ಬರ್ಲಿಕ್ಕಾಗಲ್ಲ ಅನ್ನೋರು ಈ ರೀತಿಯಾಗಿ ನೀವು ಮಷಿನ್ನ ತೊಗೊಂಡು ಬಂದು ವರ್ಕ್ ಮಾಡಿದ್ರಿ ಅಂತ ಎಷ್ಟೊಂದು ಜನ ರಾಲ್ಸಿನ ಮಷಿನ್ ಮೇಲೆ ಎಷ್ಟೊಂದು ಗ್ರ್ಯಾಂಡ್ ಡಿಸೈನ್ನ ವರ್ಕ್ ಮಾಡಿ ಕೊಡ್ತಿರ್ತಾರೆ. ಹೀಗಾಗಿ ನೀವು ಆರಾಮಾಗಿ ವರ್ಕ್ ಮಾಡ್ಬೋದು. ಇವಾಗ ನೋಡ್ಲಾತಿರಲ್ಲ ಒಂದು ಎಷ್ಟು ಆದಷ್ಟು ನೀವು ಪುಟ್ಟದಾಗಿ ಬುಟ್ಟಾಸ್ ಆಗಿರ್ಬೋದು, ಫ್ಲವರ್ ಡಿಸೈನ್ ಆಗಿರಬಹುದು ಎಲ್ಲ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ತುಂಬಾ ವರ್ಕ್ ಅನ್ನೋದು ಇನ್ನೂ ತುಂಬ ಹೈಲೈಟಾಗಿ ಕಾಣಿಸ್ತೈತಿ. ಇವಾಗ ನೋಡ್ಲಾಕತ್ತೀರಲ್ಲ ನಾನು ಕಸ್ಟಮರ್ ಬ್ಲೌಸ್ ಮೇಲೆ ಏನು ವರ್ಕ್ ಮಾಡ್ತೀನಲ್ಲ ಇದಕ್ಕಿಂತನೂ ಇನ್ನೂ ಚಿಕ್ಕದಾಗಿ ಫ್ಲವರ್ ಡಿಸೈನ್ನ ಮಾಡಬೇಕು. ಹೀಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಲಾಕತ್ತಿದ್ನಿ. ಹಾಗೆ ಒಂದು ಲೈನಿಂಗ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಟ್ಟು ಅದನ್ನ ಹುಕ್ಸ್ ಎಲ್ಲ ಅಟ್ಯಾಚ್ ಮಾಡಿ ಕೈವಲಿಗೆ ಹಾಕಿ ಅದನ್ನ ಕಂಪ್ಲೀಟ್ ಮಾಡಿಟ್ಟು ಒಂದು 4:30 ಆಗಿತ್ತು. ಒಂದು ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಬಂದಿತ್ತು ಅಂಥೇಳಿ ಪ್ರಾಕ್ಟೀಸ್ ಮಾಡ್ಲಾಕೆ ಬಂದೀನಿ. ಆಲ್ರೆಡಿ ಒಂದು 2 ವಿಡಿಯೋ ನಾನು ಡೈಲಿ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ಲ. ಹೀಗಾಗಿ ಈ ಒಂದಿಷ್ಟು ಮನೆ ಕೆಲಸದ ಜೊತೆಗೆ ಈ ರೀತಿಯಾಗಿ ನಾನು ಟೈಲರಿಂಗ್ಗೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಟೈಮಿಂಗ್ ಇತ್ತು ಅಂತಂದರೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಇಲ್ಲ ಇದು ಬ್ಯಾಡ ಅನ್ನಿಸ್ತು ಅಂತಂದ್ರೆ ಆರಿ ವರ್ಕ್ ಅದನ್ನು ಕೂಡ ನಾನು ಅದೇನು ಫ್ರೇಮ್ ಇರುತ್ತಲ್ಲ ಅದಕ್ಕೆ ಬಟ್ಟೆನ ಫಿಕ್ಸ್ ಮಾಡಿ ಇಟ್ಟಿರ್ತೀನಿ. ನಮಗೆ ಏನೇನೋ ವರ್ಕ್ ಮಾಡಲಿಕ್ಕೆ ಡಿಸೈನ್ಗೆ ಪ್ರಾಕ್ಟೀಸ್ ಬೇಕಲ್ಲ ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಹಾಗೆ ಒಬ್ಬರು ಸಿಸ್ಟರು ಆರಿ ವರ್ಕ್ ಬ್ಲೌಸ್ ಡಿಸೈನನ್ನು ತೋರಿಸ್ರಿ ಅಂತ ಹೇಳಿದರು. ನಾಳೆ ಒಂದು ವಿಡಿಯೋ ಒಳಗೆ ಏನೈತಲ್ಲ ಆರಿ ವರ್ಕ್ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಬ್ಲೌಸ್ ಮೇಲೆ ಮಾರ್ಕಿಂಗ್ ಮಾಡೋದು, ರೆಡಿ ಬ್ಲೌಸನ್ನು ತೊಗೊಂಡು ಯಾವ ರೀತಿಯಾಗಿ ಮಾರ್ಕಿಂಗನ್ನು ಮಾಡೋದು ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ. ಮಾರ್ಕಿಂಗ್ ಆದ ನಂತರ ಏನೈತಲ್ಲ ನಾನು ವರ್ಕ್ ಯಾವ ರೀತಿಯಾಗಿ ಮಾಡ್ತೀನಲ್ಲ ಒಂದು ಸಿಂಪಲ್ಲಾಗಿ ಮಾಡ್ಲಾಕತ್ತಾನೆ. ಒಂದಂತರ ಈಗ ನೀವು ರೇಟ್ ಅಂತಂದ್ರೆ ವರ್ಕ್ ಮಾಡುವಾಗ ನಾನು ಹೇಳ್ತೀನಿ ಒಂದು 1000 ರೂಪೀಸ್ ಒಳಗಡೆ ನೀವು ರೇಂಜ್ ಒಳಗೆ ಯಾವ ರೀತಿಯಾಗಿ ವರ್ಕ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ನಿಮಗೆ ಶೇರ್ ಮಾಡ್ತೀನಿ. ಅಂದರೆ ಪ್ರಾಕ್ಟೀಸ್ ಆಯಿತು ಅಂತಂದರೆ ಇವಾಗ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ನೀವು ಆರಿ ವರ್ಕ್ ಅಂತಂದರೆ ತುಂಬ ಲೇಟ್ ಹಿಡಿತೈತಿ. ಹಾಗೆ ಅದು ಸ್ಟಾರ್ಟಿಂಗಲ್ಲಿ ನೀವು ತುಂಬ ಸ್ಟ್ರಗಲ್ ಪಡಬೇಕಾಗ್ತೈತಿ. ನೀವು ಪ್ರಾಕ್ಟೀಸ್ ಆಗ್ತಾ ನೀಡಲ್ ನೀವು ರೊಟೇಟ್ ಮಾಡ್ಲಿಕ್ಕೆ ಎಲ್ಲ ರೀತಿ ಡಿಸೈನ್ ಆಗಿರಬಹುದು ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ನೀವು ಕ್ರಮೇಣವಾಗಿ ಇವತ್ತು ಒಂದು ಡಿಸೈನ್ ಮಾಡಲಿಕ್ಕೆ ಒಂದು 2-3 ದಿನ ತೊಗೊಂಡ್ರಿ ಅಂತಂದ್ರೆ ಮುಂದೆ ಹೋಗಿ 1-2 ದಿನ ತುಂಬ ವರ್ಕ್ ಜಾಸ್ತಿ ಇದೆ ಅಂತಂದ್ರೆ 1-2 ದಿನದೊಳಗೂ ನೀವು ವರ್ಕನ್ನು ಮುಗಿಸ್ಬೋದು. ಇವಾಗ ನೋಡ್ತಾ ಇರ್ಬೋದು ಎಂಬ್ರಾಯ್ಡ್ರಿಗಿಂತನೂ ನೀವು ಆರಿ ವರ್ಕಲ್ಲಿ ತುಂಬಾ ಇವಾಗ ಟ್ರೆಂಡಿಂಗು ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಆಗಿರ್ಬೋದು ಇವಾಗ ಜಾಸ್ತಿ ಏನೈತಲ್ಲ ಆರಿ ವರ್ಕ್ ಮಾಡಿಸೋರು ಏನೈತಲ್ಲ ಬ್ಲೌಸ್ ರೇಟ್ ನೋಡಿದ್ರೇ ಶಾಕ್ ಆಗ್ತೈತಿ. ತುಂಬಾ ಒಂದು ಸಿಂಪಲ್ ವರ್ಕ್ ಅದಾವ ಅಂತಂದ್ರೂ 1000 ರೂಪೀಸಿಂದ ಸ್ಟಾರ್ಟ್ ಆಗ್ತಿರ್ತಾವೆ. ನಮ್ಗೆ ಇವಾಗ ಆಲ್ರೆಡಿ ಒಂದು ಹಲವಾರು 2-3 ಬ್ಲೌಸ್ ನಾನು ಆರಿ ವರ್ಕ್ ಮಾಡ್ಕೊಂಡಿರೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವರ್ಕ್ ಅಂತೂ ತುಂಬ ನೀಟಾಗಿ ಬಂದೈತಿ. ಕೆಲವೊಬ್ಬರು ಕೇಳಿದ್ರು ಇದಕ್ಕೇನು 2000-3000 ನಾವು ಕೊಟ್ಟು ಮಾಡಿಸೀವಿ ಅಂತ ಹೇಳಿದರು. ಆವಾಗ ಏನು ಅನ್ನಿಸ್ತು ಅಂತಂದರೆ ನಮಗಂತೂ ಅಷ್ಟು ದುಡ್ಡು ಕೊಟ್ಟು ಹೊರಗಡೆ ಮಾಡಿಸ್ಲಿಕ್ಕಾಗಂಗಿಲ್ಲ. ಸೊ ನಮ್ಮ ಕಲ್ತ್ಕೊಂಡ್ವಿ ಅಂತಂದ್ರೆ ನಮ್ಮ ಬ್ಲೌಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಮತ್ತು ಬೇರೆ ಮೆಂಬರ್ಸ್ ಬ್ಲೌಸಸ್ ಆಗಿರ್ಬೋದು ವರ್ಕ್ ಮಾಡ್ಕೊಂಡ್ವಿ ಅಂತಂದ್ರೆ ಹೊರಗಡೆ ಕೊಡ್ತಕ್ಕಂಥ ದುಡ್ಡು ಏನೈತಲ್ಲ ಅದು ನಮ್ಗೆ ಉಳಿತಾಯ ಆಗ್ತೈತಿ. ಮತ್ತು ಪ್ರತಿಯೊಂದು ಹೆಣ್ಮಕ್ಳಿಗೆ ಏನೈತಲ್ಲ ಯಾವುದಾದ್ರೂ ಒಂದು ಹೊಸ ಸೀರೆ ತಂತು ಅಂತಂದ್ರೆ ಈ ಒಂದು ಸಾರಿ ಮೇಲೆ ಒಂದು ಬ್ಲೌಸನ್ನು ಆ ರೀತಿಯಾಗಿ ಸ್ಟಿಚ್ ಮಾಡಿಸ್ಬೇಕು. ಬೇರೆ ಯಾರಾದರೂ ವೇರ್ ಮಾಡಿರ್ತಾರಲ್ಲ ಆ ಡಿಸೈನ್ನ ಕ್ರಿಯೇಟ್ ಮಾಡಿ ನಾವು ಕೂಡ ವರ್ಕ್ ಮಾಡಿ ಬ್ಲೌಸ್ನ ವೇರ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಒಂದು ಇಷ್ಟ ಇದ್ದೇ ಇರ್ತೈತಿ. ಹೀಗಾಗಿ ಹೊರಗಡೆ ಅಷ್ಟೊಂದು ದುಡ್ಡು ಕೊಟ್ಟು ನಮ್ಗೆ ವರ್ಕ್ ಮಾಡಿಸ್ಲಿಕ್ಕಾಗಂಗಿಲ್ಲ. ಹೀಗಾಗಿ ಸಿಂಪಲ್ಲಾಗಿ ಮನೇಲಿ ಇದ್ಕೊಂಡು ನಾವು ವರ್ಕನ್ನು ಕಲ್ತ್ಕೊಂಡ್ವಿ ಅಂತಂದ್ರೆ ಇವಾಗ ನಮ್ಮ ಟೈಲರಿಂಗೇ ಬರಲ್ಲ ಅಂದರೆ ಈ ರೀತಿಯಾಗಿ ನೀವು ವರ್ಕ್ ಕೂಡ ಮಾಡ್ಬೋದು. ಎಷ್ಟೊಂದು ಕಸ್ಟಮರ್ ಏನಿರ್ತಲ್ಲ ಟೈಲರಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಒಂದು ಬಟ್ಟೆ ಸ್ಟಿಚಿಂಗಲ್ಲಿ ಆಗಿರಬಹುದು. ಹಾಗೆ ಇವಾಗ ಹಬ್ಬ ಮತ್ತು ಮದುವೆ ಸೀಸನ್ ಅಂತ ಹೇಳಿ ಬಂದ್ವು ಅಂತಂದ್ರೆ ಅವರಿಗೆ ಈ ರೀತಿಯಾಗಿ ಎಲ್ಲ ವರ್ಕು ಜಾಸ್ತಿ ಬಂದ್ವು ಅಂತಂದ್ರೆ ಮ್ಯಾನೇಜ್ ಮಾಡೋಕ್ಕಾಗಂಗಿಲ್ಲ. ಹೀಗಾಗಿ ಆವಾಗ ನಿಮಗೆ ಬಿಸ್ನೆಸ್ ಇದನ್ನು ಸ್ಟಾರ್ಟ್ ಮಾಡ್ಬೋದು. ನಿಮಗೂ ಕೂಡ ಕನ್ವರ್ಟ್ ಆಗಿ ಕಸ್ಟಮರ್ಸ್ ಬರ್ತಾರೆ ವರ್ಕ್ ಮಾಡಿಸ್ಲಿಕ್ಕೆ. ಹೀಗಾಗಿ ನೀವು ಮೊದಲಿಗೆ ಏನೈತಲ್ಲ ಟೈಮ್ ವೇಸ್ಟ್ ಮಾಡಿ ಏನು ಅರ್ನಿಂಗ್ ಇಲ್ಲಪ್ಪ ಇದನ್ನ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂಥೇಳಿ ಮೊದಲಿಗೆ ಅನ್ಬೋದು. ನಿಮ್ಮ ಕ್ರಮೇಣವಾಗಿ ಇವಾಗ ಏನೈತಲ್ಲ ಒಂದು ಕಸ್ಟಮರ್ಗೆ ನಾನು ಒಂದು ಬ್ಲೌಸ್ ವರ್ಕ್ ಮಾಡಿಕೊಟ್ಟಿದ್ದೀನಿ. ಬ್ಯಾಕ್ ನೆಕ್ ಡಿಸೈನು ಮತ್ತು ಸ್ಲೀವ್ಗೆ ಸ್ಮಾಲ್ ಬುಟ್ಟ ಹಾಕಿ ನಾನು ಒಂದು ವರ್ಕ್ ಮಾಡಿ ಕೊಟ್ಟಿದ್ದೀನಿ ರೆಡ್ ಕಲರ್ ಬ್ಲೌಸ.
ಸೊ ಅದಕ್ಕಿಲ್ಲ ಅಂತಂದರೆ ನಾನು ಸ್ಟಿಚಿಂಗು ಆಯಿತು ವರ್ಕು ಆಯಿತು. ನಾನು 500 ನಾನು ಅವ್ರಿಗೆ ಹೇಳಿದ್ದೀನಿ. ಯಾಕಂತಂದರೆ ಅದಕ್ಕೆ ಏನು ಸ್ಟೋನ್ ಚೈನ್ ಬಾಲ್ ಚೈನ್ ಏನೂ ಯೂಸ್ ಮಾಡಿಲ್ಲ, ಸ್ಟೋನ್ಸ್ ಕೂಡ ನಾನು ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಸಿಲ್ಕ್ ಥ್ರೆಡ್ಡು ಜರಿ ಥ್ರೆಡನ್ನು ಇಷ್ಟೇ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಂದು ಲೀಫ್ ಡಿಸೈನ್ ಮತ್ತು ಫ್ಲವರ್ ಡಿಸೈನ್ ಮಿಕ್ಸ್ ಮಾಡಿಬಿಟ್ಟು ವರ್ಕ್ ಮಾಡೀನಿ. ಹಾಗೆ ಇನ್ನೊಂದು ಈ ರೀತಿಯಾಗಿ ಬ್ಲೌಸ್ ವರ್ಕ್ ಮಾಡೋದೈತಿ. ಇದಕ್ಕೇನೈತಲ್ಲ ಒಂದು ಸ್ಟೋನ್ ಚೈನ ಯೂಸ್ ಮಾಡಂದಾರ. ನಾನು ಸೆಕೆಂಡ್ ಇದು ಕಸ್ಟಮರ್ ಬ್ಲೌಸ್ ಅಂತ ಹೇಳ್ಬೋದು. ನಾನು 700 ರುಪೀಸ್ನ ಹೇಳೀನಿ. ಕಡಿಮೆ ಇದು ಅಮೌಂಟ್ ಕಡಿಮೆ, ಬಟ್ ಸ್ಟಾರ್ಟಿಂಗಲ್ಲಿ ಕಸ್ಟಮರ್ಸ್ ಇದಾರಲ್ಲ ಇನ್ನೂ ಇನ್ಕ್ರೀಸ್ ಆಗ್ಬೋದು ಅಂತ ಹೇಳಿ ಏನೈತಲ್ಲ ಸ್ಟಿಚಿಂಗ್ ಚಾರ್ಜಸ್ನ ಕೂಡಿಸಿನೇ ನಾನು 700ನ ನಾನು ಇವಾಗ ಹೇಳಿದ್ದೀನಿ. ಸೊ ಟೋಟಲಾಗಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು. ಇವಾಗ ಏನೈತಲ್ಲ 1200 ರೂಪಾಯಿ ಅರ್ನಿಂಗ್ ಆಯಿತು. ಏನೋ ಒಂದು 200 ರೂಪಾಯಿ ನಾವು ಖರ್ಚಿಗೆ ಅಂತ ಹೇಳಿ ತೆಗೆದ್ರು ನಮಗೆ 1000 ರುಪೀಸು ನಮಗೆ ಉಳಿತು. ಇದು ಅರ್ನಿಂಗ್ ಮಾಡಬೇಕು ಅಂತಂದರೆ ನಾನು ಇಷ್ಟೊಂದು ಸತತವಾಗಿ ಪ್ರಯತ್ನ ಪಟ್ಟೀನಿ ಅಂತಂದ್ರೆ ನಾನು ಒಂದು 5 ನಿಮಿಷ ಫ್ರೀ ಇದ್ದೀನಿ ಅಂತಂದರೆ ಎಂಬ್ರಾಯ್ಡ್ರಿ ನಾನು ಪ್ರಾಕ್ಟೀಸ್ ಮಾಡೋದು ನಾನು ಆ ವಿಡಿಯೋಸಲ್ಲಿ ನೋಡ್ತೀನಲ್ಲ, ಆ ರೀತಿಯಾಗಿ ನಮ್ಮ ವರ್ಕ್ ಯಾಕೆ ಬರ್ತಾಯಿಲ್ಲ, ಸೇಪ್ ಯಾಕೆ ಬರ್ತಾಯಿಲ್ಲ, ಔಟ್ಲುಕ್ ಹಿಂಗೆ ಕಾಣಿಸ್ತಾ ಇಲ್ಲ ಅಂಥೇಳಿ ಒಂದು ಟೆನ್ಷನ್ ಇದ್ದೇ ಇರ್ತೈತಿ. ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ವರ್ಕ್ ಅನ್ನೋದು ನನಗಂತೂ ಇವಾಗ ತುಂಬಾ ಇಷ್ಟ ಆಯಿತು. ನೋಡ್ಲಾಕತ್ತೀರ ಫೈನಲಾಗಿ ಈ ರೀತಿಯಾಗಿ ನಾನು ಒಂದು ವರ್ಕ್ನ ನೋಡಿದ್ರೆ ಇನ್ನೂ ಪ್ರಾಕ್ಟೀಸ್ ನೀವು ಒಂದು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ನೀವು ಅಗದಿ ನೀಟಾಗಿ ವರ್ಕ್ ಮಾಡ್ಬೋದು ಅಂಥೇಳಿ ನನ್ನ ಅನಿಸಿಕೆ. ನೀವು ಆರಾಮಾಗಿ ನೀವು ರಾಲ್ಸನ್ ಮೆಷಿನ್ ಮೇಲೆ ಆಗಿರಬಹುದು ನೀವು ವರ್ಕನ್ನು ಸ್ಟಾರ್ಟ್ ಮಾಡಿ ನೀವು ಅರ್ನಿಂಗನ್ನು ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಏನೈತಲ್ಲ ಇಷ್ಟಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ನಿನ್ನೆ ಒಂದು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ಲಾಕತ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಏನೈತಲ್ಲ ಆರಿ ವರ್ಕ ಬ್ಲೌಸ್ ಮಾರ್ಕಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾಯಿದ್ರು, ಇದನ್ನು ಖಂಡಿತವಾಗ್ಲೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಶೇರ್ ಮಾಡ್ತೀನಿ. ಸಪೋರ್ಟ್ ಮಾಡಿರಿ, ವಿಡಿಯೋ ನೋಡಿರಿ, ಹಾಗೆ ಕೊನೆಯ ತನಕ ವಿಡಿಯೋನ ನೋಡಿ. ಇಷ್ಟ ಆದರೆ ಕೊನೆಯದಾಗಿ ಒಂದು ಲೈಕ್ ಕೊಟ್ಟ ವಿಡಿಯೋನ ಸ್ಟಾಪ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಏನೈತಲ್ಲ ಒಂದು ಆರಿ ವರ್ಕ್ ಮಾರ್ಕಿಂಗು ಅದನ್ನು ಸೆಪ್ರೇಟಾಗಿ ಮಾಡ್ತೀನಿ. ವಿಡಿಯೋ ಲೆಂತೇ ಆಗುತ್ತಲ್ಲ, ಹೀಗಾಗಿ ಒಂದು ಮಾರ್ಕಿಂಗ್ ವಿಡಿಯೋ ಸೆಪ್ರೇಟಾಗಿ ಮಾಡಿ ಆಮೇಲೆ ವರ್ಕ್ ಮಾಡೋದು ಸೆಪ್ರೇಟಾಗಿ ಮಾಡಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಈ ಡಿಸೈನ್ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಯಾವ ರೀತಿಯಾಗಿ ನಿಮ್ಗೆ ಆರಿ ವರ್ಕ್ ಬೇಕಾ ಇನ್ನೂ ಮತ್ತು ಎಂಬ್ರಾಯ್ಡ್ರಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋಬೇಕಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಆದಷ್ಟು ನಾನು ಟ್ರೈ ಮಾಡಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾತೀನಿ. ಹಾಗೆ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ತಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.